Part 2. ಇಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿಟ್ಟಿದ್ರು. ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನನಗೆ. ನೋಡಿ ಒಂದೊಂದು ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಟಿದ್ರು. ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಇದು 4 ಫ್ಲೋರ್ ಇದೆ. ಈಗ ನಾವು ಕೂಡ ರೆಡಿಯಾಗಿ ಬಂದ್ವಿ, ಇನ್ನೇನು ಹೊರಡೋದೆ. ಇಲ್ಲೇ ನೇತ್ರಾವತಿ ನದಿ ಬ್ರಿಡ್ಜ್ ಪಕ್ಕದಲ್ಲೇ ನಮ್ಮ ರೂಮ್ ಇದ್ದಿದ್ದರಿಂದ ಹೋಟೆಲ್ ರೂಮು ತುಂಬ ಚೆನ್ನಾಗಿತ್ತು. ವ್ಯೂ ನದಿ ಪಕ್ಕದಲ್ಲಿ. ಮಾರ್ನಿಂಗ್ 6 o'clock ಇಂದ 7 o'clock 1.5 hour ವೀಡಿಯೋ ಮಾಡೋದ್ರಲ್ಲೇ ಕಳೆದಿದ್ದಾರೆ ನನ್ನ ಮಕ್ಕಳಿಬ್ರು. ನಾವೆಲ್ಲ ರೆಡಿಯಾಗಿ ಬರೋಕ್ಕೆ ಮುಂಚೆನೇ ಅವ್ರು ರೆಡಿಯಾಗಿ ಮೇಲೆ ಹೋಗ್ಬಿಟ್ಟಿದ್ರು ಟೆರೆಸ್ಗೆ. ನೋಡಿ ಇದೇ ನಾವು ಉಳ್ಕೊಂಡಿದ್ದು ಹೋಟೆಲು. ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. 7-7:30 ಆಗಿತ್ತು. ಈ ಬ್ರಿಡ್ಜ್ ಮೇಲೆ ಹೋಗಬೇಕಿತ್ತು. ಅಲ್ಲಿಂದ ಒಂದು 20 minutes ಆಯಿತು ನಮಗೆ ದೇವಸ್ಥಾನಕ್ಕೆ. ಅಲ್ಲಿಂದ ಬರೋವಾಗ ನೋಡಿ ಸನ್ರೈಸು ಕೂಡ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ತುಂಬ ವರ್ಷಗಳೇ ಆಗೋಗಿತ್ತು ಈ ಥರ ವ್ಯೂ ಎಲ್ಲ ನೋಡಿ. ಅದರಿಂದ ನಮಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ನಾವು ಅಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಸಾಮೂಹಿಕ ವಿವಾಹ ನಡೀತಾ ಇತ್ತು. ಅದರಿಂದ ಜನ ಎಲ್ಲ ಅಲ್ಲೇ ಇದ್ದರು. ಇಲ್ಲೆಲ್ಲ ಸ್ವಲ್ಪ ಖಾಲಿ ಇತ್ತು. ಆದರೆ ಪಾರ್ಕಿಂಗ್ ಮಾತ್ರ ಸಿಕ್ಕಿರಲಿಲ್ಲ ನಮಗೆ. ತುಂಬ ದೂರ ಸಿಕ್ತು ಪಾರ್ಕಿಂಗು. ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಬರ್ತಾ ನೋಡ್ತಾ ಇದ್ದೀವಿ. ಇನ್ನೂ ಅಂಗಡಿಗಳು ಕೂಡ ಯಾವುದು ತೆಗೆದಿರಲಿಲ್ಲ. ಬೆಳಗ್ಗೆ 8-8:15 ಆದ್ರೂ ಅಂಗಡಿಗಳು ಯಾವುದು ಓಪನ್ ಆಗಿರಲಿಲ್ಲ. ಯಾವುದೋ ಒಂದೊಂದು ಓಪನ್ ಆಗಿತ್ತು. ನಾವು ನೋಡ್ಕೊತ ಹಾಗೆ ನಡ್ಕೊಂಡು ಬಂದ್ವಿ. ನೋಡಿ ಬಂದು ಇಲ್ಲಿ ದರ್ಶನಕ್ಕೆ ಇಲ್ಲಿಂದ ಹೋಗಿದ್ದು. ನಾವು ಫ್ರೀ ದರ್ಶನಕ್ಕೆ ಹೋಗಿದ್ವಿ. ಎಲ್ಲ ಖಾಲಿ ಇದ್ದಿದ್ದರಿಂದ ಎಲ್ಲ ಸಾಮೂಹಿಕ ವಿವಾಹ ಅಲ್ಲಿದ್ದರು. ದರ್ಶನಕ್ಕೆ ಯಾರೂ ತುಂಬ ಜನ ಇರಲಿಲ್ಲ. ನೋಡಿ ಕ್ಯೂ ಫುಲ್ಲು ಖಾಲಿ ಇದೆ. ಹೀಗೆ ಉದ್ದಕ್ಕೂ ನಡ್ಕೊಂಡು ಹೋಗಿ ನಾವು ದರ್ಶನ ಮಾಡ್ಕೊಬಂದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 10:30 ಆಗಿತ್ತು. ನಾವು ಬೇರೆ ಟೈಮಲ್ಲೆಲ್ಲ ಬಂದಿದ್ದಿದ್ರೆ ಒಂದು ಹಾಫ್ ಡೇ ಇಲ್ಲೇ ಕಳೆದೋಗ್ತಾ ಇತ್ತು ದರ್ಶನದ ಕ್ಯೂನಲ್ಲಿ ಹೊರಡೋಕ್ಕೆ. ಈಗೇನು ನಮಗೇನು ಕಷ್ಟ ಆಗಲಿಲ್ಲ. 2 hours ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಈಗ ನೋಡಿ ಬಂದು ವಾಪಸ್ಸು ನಾವು ರೂಮ್ ಕಡೆ ಹೊರಟಿದ್ದೀವಿ. ಈಗ ಹೋಗಿ ಕಾಫಿ ತಿಂಡಿ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ನಾವು ಮುಂದಿನ ಪಯಣ ಕಡೆ ಹೊರಡಬೇಕು. ನಮ್ಮ ಮುಂದಿನ ಜರ್ನಿ ಎಲ್ಲಿಗೆ ಅಂತ ನಾನು ಮುಂದಿನ ವೀಡಿಯೋನಲ್ಲಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇದಾಗಿತ್ತು. ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.